ವೇ ಟು ಈಶಾ ಫೌಂಡೇಶನ್. ಸೊ ಇವಾಗ ಈಶಾ ಫೌಂಡೇಶನ್ ಹೋಗಿ ಅಲ್ಲಿ ಕೂಡ ಸೇಮ್ ಆ ವೈಬ್ಸೆ ಆ ಎಂಜಾಯ್ಮೆಂಟೇ ಕಂಟಿನ್ಯೂ ಮಾಡ್ತೀವಿ. ಅಡಿ ತೋಮ್ 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 ತಾಮ್ ತಾಮ್ ತಾಮ್. ಏ ಕಳ್ಳ 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 ಬಂದವನೆ ಕಳ್ಳ. ಏಯ್ ಏನು ಮಾಡ್ತಿದ್ದಿಲ್ಲ? ಯಾರು ನಿಮ್ದವಲ್ಲ ಇದು? ಹಾಂ ಇಲ್ಲಿ ಯಾರು ಇದ್ದಂಗೆಲ್ಲ ಇಲ್ಲಂದ್ರನ ಕಟ್ಟಾಗ್ತಿದ್ರು ಗಿಡಕ್ಕೆ ನಿನ್ನ. ಬೆಂಗಳೂರಿಂದ ಈಶಾ ಫೌಂಡೇಶನ್ಗೆ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಹತ್ತಿರ ಇರುತ್ತೆ. ಮಾರ್ನಿಂಗ್ 4 o'clock ಎಲ್ಲ 5 o'clock ಆಲ್ಮೋಸ್ಟ್ 4 o'clock ಸ್ಟಾರ್ಟ್ ಆದರೆ ಅಲ್ಲಿಂದ ಡೈರೆಕ್ಟ್ ನಂದೀಸಲ್ಲಿ ಎಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ಒಂದು 20 to 25 ಕಿಲೋಮೀಟರ್ಸ್ ಆಗುತ್ತೆ ಈಶಾ ಫೌಂಡೇಶನ್. ಹೈವೇಯಿಂದ ಒಂದು 8 ಕಿಲೋಮೀಟರ್ ಒಳಗಡೆ ಬರಬೇಕು. ಹೈವೇಯಿಂದ ಲೆಫ್ಟ್ ತೊಗೊಂಡು ಒಳಗಡೆ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ರೋಡ್ ಮಾತ್ರ ಚೆನ್ನಾಗಿದೆ. ಏನಾದರೂ 2 ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ವೆಹಿಕಲ್ ಆದರೆ ನೀವು ಎಲ್ಲೆಲ್ಲಿ ಬೇಕಾದರೂ ವ್ಯೂ ಪಾಯಿಂಟ್ಸ್ ಇರ್ತವೆ. ವ್ಯೂ ಪಾಯಿಂಟ್ಸ್ ಹತ್ರ ನಿಂತು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸು ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಅದು ಒಂದು ಪ್ಲಸ್ ಪಾಯಿಂಟು ವೆಹಿಕಲಲ್ಲಿ ಬಂದರೆ. ಬಸ್ಸಲ್ಲಿ ಬಂದರೆ ಅವೆಲ್ಲ ಮಿಸ್ ಆಗ್ತೀರ. ಸೊ ವೆಹಿಕಲಲ್ಲೇ ಬರ್ರಿ ಅಂತ ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ಎಂಟ್ರಿ ಪಾಯಿಂಟ್ ಹತ್ರ ಬೈಕಿಗೆ ಚಾರ್ಜಸ್ ತಗೊಳ್ತಾರೆ. ಒಂದು ಬೈಕ್ ಬಂದುಬಿಟ್ಟು 20 rupees ಪೇ ಮಾಡಿಕೊಂಡು ಒಂದು ಪಾರ್ಕಿಂಗ್ ಮಾಡಬೇಕು. ಕನ್ಸ್ಟ್ರಕ್ಷನಲ್ಲಿ ಇದ್ದಂಗಿದೆ ಇದು. ಓಕೆ, ಹೆಣ್ಮಕ್ಳು ಎಲ್ಲಿಗೆ ಹೇಳ್ರಿ? ಈಶಾ ಫೌಂಡೇಶನ್ ಸದ್ಗುರು ಸನ್ನಿಧಿ, ಸದ್ಗುರು ಅವ್ರದ್ದು. ಫಸ್ಟ್ ಟೈಮ್ ಇನ್ನು ಕನ್ಸ್ಟ್ರಕ್ಷನಲ್ಲಿ ಇದ್ದಂಗಿದೆ, ಬಟ್ ಪ್ಲೇಸ್ ಮಾತ್ರ ಪೀಸ್. ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಪ್ಲೇಸ್ ಈಶಾ. ಶಿವ, ಓಂ ನಮಃ ಶಿವಾಯ, ಲಾರ್ಡ್ ಶಿವ. ದ ಬ್ಯೂಟಿಫುಲ್ ಪ್ಲೇಸ್ ವೇರ್ ವಿ ಕ್ಯಾನ್ ಸ್ಟೇ ಫಾರ್ ಫ್ಯೂ ಮಿನಿಟ್ಸ್ ಫಾರ್ ಪೀಸ್. Yes. There are so many visitors here. It's a good atmosphere. Atmosphere also very good. The ambience also very good. I think it is best to come at evening. ನೀವು ನೋಡ್ತಿರುವ ಆದಿಯೋಗಿ ಸುಮಾರು 112 ಅಡಿ ಹೊಂದಿರುವ ಪ್ರತಿಮೆ. ಇಲ್ಲಿಯ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6ರಿಂದ ರಾತ್ರಿ 8ವರೆಗೆ. ಆಮೇಲೆ ನೈಟ್ ಶೋ ಕೂಡ ಇರುತ್ತೆ. ನೈಟ್ ಶೋ ಬಂದುಬಿಟ್ಟು ರಾತ್ರಿ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ವೀಕೆಂಡ್ ಆಗಿರುವ ಕಾರಣದಿಂದ ಜನಸಂಖ್ಯೆ ಜಾಸ್ತಿ ಇದೆ. ವೀಕೆಂಡ್ಸಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಅಲ್ಲಿ ಹೊರಗಡೆ ಇಲ್ಲಿ ಸೇವೆಯನ್ನು ಮಾಡುವ ಒಬ್ಬ ವ್ಯಕ್ತಿ ಹೇಳಿದರು. ನೋಡ್ಬೋದು ನೀವು ಇಲ್ಲಿ ನಂದಿ ಬಿಸಿಲು ಕೂಡ ಜಾಸ್ತಿ ಇದೆ. ಮತ್ತು
ವಿಸಿಟ್ ಆದಿಯೋಗಿ. So everyone have this question, who is Adiyogi? So over 15,000 years ago, predating all religions, Adiyogi was the first yogi, transmitted the science of yoga to his 7 disciples, the Sapta Rishis. He expounded 112 ways through which human beings can transcend their limitations and reach their ultimate potential. ವಿಸಿಟ್ ಮಾಡಿ ಆದಿಯೋಗಿ ಈ ಪ್ಲೇಸಿಗೆ ಬಂದುಬಿಟ್ರೆ ನಿಮಗೆ ಮನಸ್ಸಿಗೆ ನೆಮ್ಮದಿ. ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೆಮ್ಮದಿ ಸಿಗುತ್ತೆ. ಆ್ಯಕ್ಚುಲಿ ಈ ಪ್ಲೇಸು ಅಂದರೆ ಗುಡ್ಡಗಳು ಮಧ್ಯದಲ್ಲಿರುತ್ತೆ, ಆ ಗಾಳಿ ಜೀವನ ನೋಡ್ಕೊಂತ ಎದುರುಗಡೆ ಕೂತ್ರೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಪೀಸ್ಗೋಸ್ಕರ ಬರ್ತಾ ಇರ್ತಾರೆ ಜನ ಇಲ್ಲಿ. ಮೆಡಿಟೇಷನ್ ಆಮೇಲೆ ಯೋಗ ಇಲ್ಲೇ ಫ್ರೀಯಾಗಿ. ಇವಾಗ ನಮ್ಮ ಇಬ್ಬರು ಫ್ರೆಂಡ್ಸ್ ಕೂಡ ಫ್ರೀ ಯೋಗ ಕ್ಲಾಸಸ್ಗೆ ಹೋಗಿ ಜಸ್ಟ್ ಅವ್ರು ವಿಸಿಟ್ ಮಾಡಿ ಬಂದಿದ್ದಾರೆ. ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಹಾಫ್ ಆನ್ ಅವರ್ ಇರುತ್ತೆ.